ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ಸೊ ಸೆಕೆಂಡ್ ಪಿ ಯು ಸಿನಲ್ಲಿ ಮ್ಯಾಥಮೆಟಿಕ್ಸ್ ಎಂಥ ರೋಲ್ ಮಾಡುತ್ತೆ. ಸೊ ಸೈನ್ಸ್ ಬ್ರಾಂಚಲ್ಲಿ ಮ್ಯಾಥಮೆಟಿಕ್ಸ್ನ ಪಾತ್ರ ನಿಮಗೆಲ್ಲ ಗೊತ್ತೇ ಇದೆ. ಸುಮಾರು ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ನ ಓದೋಕ್ಕೆ ಕಷ್ಟ ಅಂತಲೂ ಫೀಲ್ ಆಗ್ತಾ ಇರ್ತೀರಾ. ಅಂಥವರಲ್ಲಿ ನೀವೊಬ್ಬರಾಗಿದ್ದರೆ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡುತ್ತೆ. ಸೊ ಅಂದರೆ ನಿಮಗೆ ಎಷ್ಟು ಬೇಕು, ಯಾವ ಚಾಪ್ಟರ್ಸ್ನ ಓದಬೇಕು ಅನ್ನೋಂಥ ಇಂಪಾರ್ಟೆನ್ಸ್ನ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಪಿ ಯು ಸಿನಲ್ಲಿ ಪಾಸ್ ಆಗೋದು ಅಂತಂದರೆ ತುಂಬಾನೇ ಸುಲಭ. ನೀವು ಹೇಳ್ತಾ ಇದ್ದಂಗೆ ಅನ್ಕೊಂತೀರಾ, ಸರ್ ನೀವು ತುಂಬಾ ಸುಲಭ ಅಂತ ಹೇಳ್ತಿದ್ದೀರಾ, ನಮಗೆಲ್ಲ ತುಂಬಾ ಕಷ್ಟ ಇದೆ ಅಂತ. ಆಸ್ ಎ ಸ್ಟೂಡೆಂಟ್ ಆಗಿ ಥಿಂಕ್ ಮಾಡಿದಾಗ ತುಂಬಾನೇ ಕಷ್ಟ ಅನ್ನೋ ನನಗೂ ಗೊತ್ತು. ಹಾಗಾದ್ರೆ ಆ ಕಷ್ಟ ಅನ್ನುವಂತಹ ಕೆಲಸನ ಯಾವ ರೀತಿ ನಾವು ಸುಲಭ ಮಾಡಬೇಕು, ನಾವು ಜಸ್ಟ್ ಪಾಸ್ ಆಗಕ್ಕೆ ಏನೆಲ್ಲ ಓದಬೇಕು ಅನ್ನೋದನ್ನ ನೋಡೋಣ. ನೋಡಿ, ನೀವು ಮೊದಲನೇದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನನ್ನ ಚಾನಲ್ನ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಫ್ಯೂಚರಲ್ಲಿ ನಾನು ಇದೇ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅಂತ ಕರಿತೀನಿ. ನೋಡಿ, ನಾನು ಕೆಲವು ವಿಚಾರದಲ್ಲಿ ಪಿ ಅಂತಂದ್ರೆ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅಂತ ಈ ವಿಡಿಯೋಸನ್ನ ಫ್ಯೂಚರಲ್ಲಿ ಬಿಡ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಲೈಕ್ ಆಯಿತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಹಾಗಾದರೆ ಈ ರೀತಿಯಾದಂತಹ ಬ್ಲೂ ಪ್ರಿಂಟು ನೀವು ಇಲ್ಲಿವರೆಗೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೋಡಿಲ್ಲ ಅನ್ನೋದೇ ಆದರೆ, ಈಗ ಅದೇ ರೀತಿಯಾಗಿ ಮಾಡಲ್ ಕ್ವಶನ್ ಪೇಪರ್ ಕೂಡ ಬೇಕು ಅಥವಾ ಸ್ಟಡಿ ಮೆಟೀರಿಯಲ್ಸ್ ಬೇಕು ಅನ್ನೋದಾದರೆ ನನ್ನ ವೆಬ್ಸೈಟ್ ಇದೆ. ವೆಬ್ಸೈಟು mathswithme.in ಅಂತೇಳಿ. ನೋಡಿ, ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಈ ಲಿಂಕನ್ನು ಕೊಟ್ಟಿರ್ತೀನಿ, mathswithme.in ಅಂತೇಳಿ. ಸೊ ಈ mathswithme.in ನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಈ ಕೋರ್ಸಸ್ ಅಂಡರ್ ಅಲ್ಲಿ PUC ಕೆಳಗಡೆ ಬಂದಾಗ ಬ್ಲೂ ಪ್ರಿಂಟ್, ಮಾಡಲ್ ಕ್ವಶನ್ ಪೇಪರ್, ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್, PUC ಮೆಟೀರಿಯಲ್ಸ್ ಅಂದ್ರೆ PUC ಮೆಟೀರಿಯಲ್ಸ್ ಒಳಗಡೆ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ ರೀತಿಯಾಗಿ 3 ಸಬ್ಜೆಕ್ಟ್ನ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿರ್ತೀನಿ. ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಅದೇ ರೀತಿಯಾಗಿ ನೀವು ಇಲ್ಲಿ ಅಫಿಷಿಯಲ್ PUC ನ ವೆಬ್ಸೈಟ್ ಕೂಡ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಓಕೆನಾ? ಸೊ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ನಾವೀಗ ಇಲ್ಲಿ ಬ್ಲೂ ಪ್ರಿಂಟ್ನ ನೋಡೋದಾದರೆ, ಮೊದಲನೇದಾಗಿ ನಾವು ಯಾವ ಚಾಪ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಸುಮಾರು ವಿದ್ಯಾರ್ಥಿಗಳು ಅನ್ಕೊಂಡಿರ್ತೀರಾ, ಇದು ಎಲ್ಲ ಹೇಳಿರುವಂಥದ್ದೇನೆ, ನನಗೂ ಗೊತ್ತಿದೆ, ಹೇಳ್ತಾನೆ ಇರ್ತಾರೆ, ಬಟ್ ನಾವು ಎಷ್ಟು ಫಾಲೋ ಮಾಡ್ತೀರಿ. ಸೊ ನೀವು ಖಂಡಿತ ಈ ವಿಡಿಯೋ ನೋಡಿದ ತಕ್ಷಣ ನೀವು ಕಮೆಂಟ್ ಮಾಡಿ ಹೇಳಬೇಕು, ಆಯಿತು, ಇಷ್ಟ ಆಯಿತು, ಇದರಲ್ಲಿ ನಮಗೆ ಸಮಥಿಂಗ್ ನೀವು ಬೇರೆ ವಿಡಿಯೋ ಕಂಪೇರ್ ಮಾಡಿದಾಗ ಏನೋ ಒಂದು ಹೊಸದು ಸಿಕ್ಕಿದೆ ಅನ್ನೋದಾದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಈಗ ನಾವು ಪಾಸಿಂಗ್ ಪ್ಯಾಕೇಜ್ಗೆ ಏನು ಮಾಡಬೇಕು, ಕೆಲವೊಂದು ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡಬೇಕು. ಹಾಗಾದರೆ ಯಾವ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವು ಪಾಸ್ ಆಗಬೇಕು ಅನ್ನೋದೇ ಆದರೆ ಮೊದಲನೇದಾಗಿ ನಾನು ಹೇಳುವಂತಹ ವಿಧಾನ ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ರೀತಿಯಾದಂತಹ 1 ಮಾರ್ಕ್ ಬರುವಂತಹ ಕ್ವಶನ್ಸ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಫಸ್ಟ್ ನನಗೆ 1 ಮಾರ್ಕ್ ಬರಬೇಕು ಅನ್ನುವಂತಹ ತಲೆ ಕೆಡಿಸ್ಕೊಂಡು ಎಷ್ಟೋ PDF ಡೌನ್ಲೋಡ್ ಮಾಡ್ಕೊಂಡು ಇದ್ದೋಗ್ಬಿಡ್ತೀರಾ. ಕರೆಕ್ಟಾ? ಅದ್ರ ಬಗ್ಗೆ ವರಿ ಆಗಬೇಡಿ. ಎರಡನೇದಾಗಿ, ನೀವು ಬರೀತಾ ಇರುವಂಥದ್ದು 2024 ಅಲ್ಲಿ ನೀವು ಎಕ್ಸಾಮ್ ಬರೀತಾ ಇರುವಂತಹ ಮಕ್ಕಳು, ನೀವು ಬರೆಯೋದು ಎಷ್ಟು ಮಾರ್ಕ್ಸ್ಗೆ? 80 ಮಾರ್ಕ್ಸ್ಗೆ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ನೀವು ಬರೆಯೋದು ಕೇವಲ 80 ಮಾರ್ಕ್ಸ್ಗೆ ಮಾತ್ರ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 20 ಮಾರ್ಕ್ಸ್ ನೀವೇನು ಮಾಡ್ತಾ ಇದ್ದೀರಾ, ಆಕ್ಟಿವಿಟಿ ಅಥವಾ ಇಂಟರ್ನಲ್ಸ್ ಆ ರೀತಿಯಾಗಿ ನೀವು ಮಾರ್ಕ್ಸನ್ನು ತಗೊತಾ ಇದ್ದೀರಾ. ಹಾಗಾದರೆ ಇನ್ನೂ ಒಂದು ಡೌಟ್ ಇರುತ್ತೆ, ಹಾಗಾದ್ರೆ ಅಲ್ಲೇ 20 ಮಾರ್ಕ್ಸ್ ಬಂದ್ಬಿಡುತ್ತಲ್ವ ನಮಗೆ, ಇನ್ನೊಂದು 4 ಮಾರ್ಕ್ಸು 8 ಮಾರ್ಕ್ಸು ತೆಗೆದ್ರೆ ಪಾಸ್ ಆಗ್ತೀರಿ ಅನ್ನುವಂಥ ಉದ್ದೇಶ ಇದ್ರೆ ಅದು ತಪ್ಪಾಗುತ್ತೆ. ಅದು ಇಂಟರ್ನಲ್ಸ್ ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮಲ್ಲೇ ಮಿನಿಮಮ್ ಮಾರ್ಕ್ಸ್ ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ಅದ್ರ ಬಗ್ಗೆ ಆ ರೀತಿಯಾದಂತಹ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಇನ್ನ ನಾವು ಇಂಪಾರ್ಟೆಂಟ್ ಯಾವ ಚಾಪ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಈಗ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಮಾರ್ಕ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೂಡ ಮಾರ್ಕ್ಸ್ ಇದೆ, ಇಲ್ಲಿ ಕೂಡ ಮಾರ್ಕ್ಸ್ ಇದೆ. ರಿಲೇಷನ್ ಫಂಕ್ಷನ್ಸ್ ಅಲ್ಲಿ 10 ಮಾರ್ಕ್ಸ್ ಇದೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ಸ್ 7 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮ್ಯಾಟ್ರಿಸಸ್ 9 ಮಾರ್ಕ್ಸ್, ಡಿಟರ್ಮಿನೆಂಟ್ಸ್ 13 ಮಾರ್ಕ್ಸ್, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ 19 ಮಾರ್ಕ್ಸ್ ಇದೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ 8 ಮಾರ್ಕ್ಸ್, ಇಂಟಗ್ರಲ್ಸ್ 20 ಮಾರ್ಕ್ಸ್, ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ 5 ಮಾರ್ಕ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್ 9 ಮಾರ್ಕ್ಸ್, ವೆಕ್ಟರ್ ಆಲ್ಜಿಬ್ರಾ 10 ಮಾರ್ಕ್ಸ್, 3 ಡೈಮೆನ್ಷನಲ್ ಜಾಮೆಟ್ರಿ 9 ಮಾರ್ಕ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್ 7 ಮಾರ್ಕ್ಸ್, ಪ್ರಾಬಬಿಲಿಟಿ 9 ಮಾರ್ಕ್ಸ್. ಎಲ್ರಿಗೂ ಗೊತ್ತಿರುತ್ತೆ, ಇದೇನು ಹೊಸದಲ್ಲ. ಮ್ಯಾಕ್ಸಿಮಮ್ ಆಲ್ರೆಡಿ ನಿಮ್ಮ ಕಾಲೇಜುಗಳಲ್ಲಿ, ಕೆಲವು ಕಾಲೇಜುಗಳಲ್ಲಿ ಇದ್ರ ಬಗ್ಗೆನೇ ತೀರಾ ಡಿಸ್ಕಷನ್ ಮಾಡಿಬಿಟ್ಟು ಡೈಲಿ ಹೇಳ್ತಾನೆ ಇರ್ತಾರೆ, ಇದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇದನ್ನು ಪ್ರಾಕ್ಟೀಸ್ ಮಾಡಿ, ಇದಕ್ಕೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ಅಂತ. ಬಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದೇನೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ನೀವು ಆ ಥರ ಕ್ಲಾಸಸ್ನ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ. ಈಗ ನಾನು ಹೇಳುವಂಥದ್ದು, ನೀವು ಫಸ್ಟ್ ಯಾವುದಕ್ಕೆ
ಪ್ರಿಫರೆನ್ಸ್ ಕೊಡಬೇಕು, ಯಾವ ಚಾಪ್ಟರ್ನ ಕನ್ಸಿಡರ್ ಮಾಡಬೇಕು. ನೋಡಿ, ಕೆಲವೊಂದು ಚಾಪ್ಟರ್ಸ್ನ ಮಾತ್ರ ನಾನು ಹೇಳ್ತೀನಿ, ಆ ಥರ ಚಾಪ್ಟರ್ಸ್ನ ಮಾತ್ರ ನೀವೇನು ಮಾಡಬೇಕು, ಫಸ್ಟು ಥರೋ ಆಗಿ ರೆಡಿ ಆಗಬೇಕು. ನನಗೆ ಈಗ ಅಪ್ರಾಕ್ಸಿಮೇಟ್ಲಿ ಮ್ಯಾಕ್ಸಿಮಮ್ ಅಂದರೆ 28ರಿಂದ 30 ಮಾರ್ಕ್ಸು ನನಗೆ ಪಾಸಿಂಗ್ ಮಾರ್ಕ್ಸ್ ಬೇಕಾಗುತ್ತೆ. ಎಷ್ಟಕ್ಕೆ? 80 ಮಾರ್ಕ್ಸ್ಗೆ. ಸೊ ನಾನು ಅನ್ಕೊತಾ ಇರುವಂಥದ್ದು, ಸೊ ಕೆಲವರಿಗೆ ಅದರಲ್ಲಿ 24 ಬಂದರೂ ಸಾಕು ಅನ್ನೋಂಥ ತಲೆಯಲ್ಲಿರುತ್ತೆ. ಬಟ್ ನನ್ನ ಒಂದು ಟಾರ್ಗೆಟ್ ಎಷ್ಟಿರುತ್ತೆ? 28ರಿಂದ 30 ಅನ್ನೋದನ್ನು ನಾವು ತಿಳ್ಕೊಬೇಕು. ನೆನ್ಪಿಟ್ಕೊಳ್ಳಿ, ನೀವು ಪಾಸ್ ಆಗೋಕ್ಕೆ 28 ಮಾರ್ಕ್ಸ್ ಬೇಕು ಅಂತಂದರೆ ನಿಮ್ಮ ಟಾರ್ಗೆಟ್ ನೀವು ಅಟ್ಲೀಸ್ಟ್ 60 ಮಾರ್ಕ್ಸ್ಗೆ ಟಾರ್ಗೆಟ್ ಇಡಬೇಕಾಗುತ್ತೆ. ನೀವು 60 ಮಾರ್ಕ್ಸ್ಗೆ ಟಾರ್ಗೆಟ್ ಇಟ್ಟಾಗ ನೀವು ರೀಚ್ ಆಗೋದು 28 30 ಬರುತ್ತೆ. ನೀವು ಇಡಬೇಕಾದ್ರೆ ನಾನು 28 ಮಾರ್ಕ್ಸ್ ತೆಗಿತೀನಿ ಅಂತ ನೀವು ಟ್ರೈ ಮಾಡಿದ್ರೆ ನಿಮಗೆ ಬರೋದಲ್ಲಿ ಒಂದು 14 to 20 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಹಾಗಾಗಿ ನಿಮ್ಮ ಟಾರ್ಗೆಟನ್ನು ಏನು ಮಾಡಿ, ನಾನು ಒಂದು 60 ಮಾರ್ಕ್ಸ್ ತೆಗಿಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು 60 ಮಾರ್ಕ್ಸ್ಗೆ ಟಾರ್ಗೆಟ್ ಇಟ್ಟಾಗ ಆಬ್ವಿಯಸ್ಲಿ ನೀವೇನು ಮಾಡ್ಬೋದು, ಆರಾಮಾಗಿ ನೀವು ಪಾಸಿಂಗ್ ಮಾರ್ಕ್ಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ಲಿ ನಾನೊಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಾಟ್ಸಪ್ ಗ್ರೂಪ್ ಲಿಂಕ್ ಮುಖಾಂತರ ನೀವು ನನ್ನ ವಾಟ್ಸಪ್ ಗ್ರೂಪ್ಗೆ ಆಲ್ ಓವರ್ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ವಿಧವಾದಂತಹ ಕಾಲೇಜುಗಳಿರ್ಬೋದು, ವಿಧವಾದಂತಹ ರೆಸಿಡೆನ್ಷಿಯಲ್ ಕಾಲೇಜಸ್ ಇರ್ಬೋದು, ಎಲ್ಲರೂ ಕೂಡ ಆ ಗ್ರೂಪ್ ಮುಖಾಂತರ ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮಗೆ ಏನಪ್ಪ ಅಂತಂದರೆ, ಇಲ್ಲಿ ಬರುವಂತಹ ಮುಂದಿನ ವಿಡಿಯೋಗಳನ್ನು ಮತ್ತು ನಿಮಗೆ ಬೇಕಾಗಿರುವಂತಹ ಒಂದು ಕಂಟೆಂಟು, ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಮೆಟೀರಿಯಲ್ಸ್ ಇರ್ಬೋದು, ಅದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಈ ವಾಟ್ಸಪ್ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಒಂದು ಪೇರೆಂಟ್ಸ್ ರೀತಿಯಾಗಿರೋದ್ರಿಂದ, ಮತ್ತು ಇದಕ್ಕೆ ಜಸ್ಟ್ ಒಂದು ಅಡ್ಮಿನ್ ನಾನೇ ಆಗಿರ್ತೀನಿ. ನಾನು ಮಾತ್ರ ಅದರಲ್ಲಿ ಒಂದು ಮೆಸೇಜಸ್ನ ಹಾಕೋದಿರ್ಬೋದು ಅಥವಾ ಒಂದು ಕಂಟೆಂಟ್ ಹಾಕೋದನ್ನು ನಾನು ಮಾತ್ರ ಮಾಡ್ತಾ ಇರ್ತೀನಿ. ಬೇರೆ ಯಾರಿಗೂ ಅದರಲ್ಲಿ ಅವಕಾಶ ಇರೋದಿಲ್ಲ. ಸೊ ನಿಮ್ಗೆ ಇಷ್ಟ ಆದರೆ, ನಿಮಗೂ ರಿಕ್ವೈರ್ಮೆಂಟ್ ಇದೆ, ನೀವು ಕೂಡ ಒಂದು ಕಂಟೆಂಟ್ ಬೇಕು ಅನ್ನೋದಾದರೆ ಆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ. ಓಕೆ, ಸೊ ಈಗ ನಾನು ಸೆಲೆಕ್ಟ್ ಮಾಡುವಂತಹ ಚಾಪ್ಟರ್ಸ್ ಯಾವ್ದು ನೋಡಿ. ನಾವೀಗ ಮಾರ್ಕ್ಸನ್ನು ನೋಡೋದಾದರೆ, ರಿಲೇಷನ್ ಫಂಕ್ಷನ್ಸು 10 ಮಾರ್ಕ್ಸ್ ಇದೆ, ಮ್ಯಾಟ್ರಿಸಸ್ಸು 9 ಮಾರ್ಕ್ಸ್ ಇದೆ, ಡಿಟರ್ಮಿನೆಂಟ್ಸು 13 ಮಾರ್ಕ್ಸ್ ಇದೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ 19 ಮಾರ್ಕ್ಸ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ನನಗೆ ಇಲ್ಲಿ 8 ಮಾರ್ಕ್ಸ್ ಇದೆ. ಸೊ ಅದಾದಮೇಲೆ ಸರ್ ನಾನು ಇಂಟೆಗ್ರಲ್ಸ್ ಓದಬಾರ್ದಾ? ನಾನು ಓದಬೇಡಿ ಅಂತ ಹೇಳಲ್ಲ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ನೀವು ಯಾವ ರೀತಿ ಓದಬೇಕು ಅನ್ನೋದನ್ನು ಡಿಸೈಡ್ ಮಾಡಿ. ಯಾರೋ ಹೇಳ್ತಾರೆ ಅಥವಾ ಕ್ಲಾಸಲ್ಲಿ ಹೇಳ್ತಿದ್ದಾರೆ ಅಥವಾ ಫ್ರೆಂಡ್ ಪಕ್ಕದಲ್ಲಿರೋನು ಓದ್ತಿದ್ದಾನೆ ಅಂತ ನೀವೆಲ್ಲ ಚಾಪ್ಟರ್ನ ಓದೋಕ್ಕೆ ಹೋಗಬೇಡಿ. ಎಲ್ಲ ಚಾಪ್ಟರ್ನ ಓದಕ್ಕೆ ಹೋದಾಗ ನೀವೇನಾಗ್ತೀರಾ, ಕನ್ಫ್ಯೂಸ್ ಆಗ್ತೀರಾ. ಎಕ್ಸಾಮಲ್ಲಿ ಪಾಸಿಂಗು ಕಷ್ಟ, ಸ್ಕೋರಿಂಗು ಕಷ್ಟ ಆಗುತ್ತೆ. ನಿಮ್ಮದೇ ಆಗಿರುವಂತಹ ಒಂದು ಶೈಲಿಯನ್ನು, ಅಂದರೆ ನಿಮ್ಮದೇ ಆಗಿರುವಂತಹ ಒಂದು ಸ್ಟೈಲನ್ನು ನೀವು ರೂಢಿಸ್ಕೊಳ್ಳಿ. ನೀವು ಯಾವ್ದು ಓದಬೇಕು ಅನ್ನೋದನ್ನು. ಯಾರೋ ಪಕ್ಕದಲ್ಲಿರೋರು ಓದ್ತಾರೆ ಅಂತ ನೀವು ಅದನ್ನು ಓದಕ್ಕೆ ಮಾತ್ರ ಹೋಗಬೇಡಿ. ಹಾಗಾದರೆ ಎರಡನೇದಾಗಿ ಇನ್ನು ವೆಕ್ಟರ್ ಆಲ್ಜಿಬ್ರಾ. ಸೊ ವೆಕ್ಟರ್ ಆಲ್ಜಿಬ್ರಾದಲ್ಲಿ ನಿಮಗೆ 10 ಮಾರ್ಕ್ಸ್ ಬರ್ತಾ ಇರೋದ್ರಿಂದ ಇದೊಂದು ಓದ್ಕೊಳ್ಳಿ. ಇನ್ನು ನಿಮಗೆ ಕಾಮನ್ ಆಗಿ ಡಿರೈವೇಷನ್ಸು ಅಥವಾ ಏನಿರ್ತವೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ನಾನೀಗ ಮಿನಿಮಮ್ ಸೆಲೆಕ್ಟ್ ಮಾಡ್ತಾ ಇರುವಂಥದ್ದು ಚಾಪ್ಟರ್ ವೈಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಆಲ್ರೆಡಿ ನಾನು ಹೇಳಿದೆ, ನೀವು ಯಾವುದೇ ರೀತಿಯಾದಂಥ 1 ಮಾರ್ಕ್ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸರ್ 1 ಮಾರ್ಕ್ ನಾನು ಮಿಸ್ ಆಗಿಬಿಡ್ತೀನಿ, ನೀವು ಸ್ಕೋರ್ ಮಾಡಬೇಕಾಗಿರುವಂತಹ 5 ಮಾರ್ಕ್ಸು 4 ಮಾರ್ಕ್ಸ್ ಚಾಪ್ಟರ್ ಕಂಪೇರ್ ಮಾಡಿದಿರಾ, ಬರೀ 1 ಮಾರ್ಕ್ಗೆ ತಲೆ ಕೆಡಿಸ್ಕೊಂಡು ಬರುವಂಥ ಮಾರ್ಕ್ಸನ್ನು ಕಳ್ಕೊಂಬೇಡಿ. ಹಾಗಾದರೆ ನನಗೆ ಈಗ ಟೋಟಲ್ ಎಷ್ಟಾಗ್ತಾ ಇದೆ? ರಿಲೇಷನ್ ಫಂಕ್ಷನ್ಸಲ್ಲಿ 10 ಮಾರ್ಕ್ಸ್ ಆಯಿತು, ಮ್ಯಾಟ್ರಿಸಸ್ಸಲ್ಲಿ 9 ಆಯಿತು, 10 + 9 19, 19 + 13 19, 29, 29 + 3 31 ಆಯಿತು, 31 40 50 ಆಯಿತು, 58 ಆಯಿತು. ಸೊ ನಿಮಗೆ 68 ಮಾರ್ಕ್ಸ್ ಬರ್ತಾ ಇದೆ. ಅಂದರೆ ನೀವು ಟಾರ್ಗೆಟ್ ಇಡ್ತಾ ಇರುವಂತಹ ಮಾರ್ಕ್ಸು. ಯಾಕೆ ಸರ್ ನೀವು ಇಂಟೆಗ್ರೇಷನ್ನ ನೀವು ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅನ್ನೋದು ನಾನು ಹೇಳ್ತೀನಿ, ಯಾವುದ್ರ ಬಗ್ಗೆ ನೀವು ವರಿ ಆಗಬೇಡಿ. ಸೊ ಈಗ ನನ್ನ ಮೇನ್ ಟಾರ್ಗೆಟು, ಮೇನ್ ಮೋಟೋ ನನ್ನ ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸ್ ಆಗಿರೋದ್ರಿಂದ ನಾನು ಟಾರ್ಗೆಟ್ ಇಡ್ತಾ ಇರುವಂಥದ್ದು 68 ಮಾರ್ಕ್ಸ್ಗೆ ಕೆಲವೊಂದು ಚಾಪ್ಟರ್ಸ್ ಮಾತ್ರ. ಸೊ ನಾನು ಚಾಪ್ಟರ್ಸ್ ವೈಸ್ ಹೋಗ್ತಾ ಇದ್ದೀನೋ ಹೊರತು ನಿಮಗೆ ಕ್ವಶನ್ ವೈಸ್ ಹೋಗ್ತಾ ಇಲ್ಲ. ನೀವು ಯಾವುದೇ ರೀತಿಯಾಗಿ ಚಾಪ್ಟರ್ ವೈಸ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಚಾಪ್ಟರ್ ವೈಸ್ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರಿ ಅಂತಂದರೆ ನೀವು ಎಲ್ಲ ಚಾಪ್ಟ್ರಲ್ಲಿ ನಾನು ಎಲ್ಲ ಚಾಪ್ಟರ್ನ ಓದ್ತೀನಿ ಅನ್ನೋದು ತಪ್ಪಾಗುತ್ತೆ. ಆವಾಗ ನೀವು ಎಲ್ಲ ಚಾಪ್ಟ್ರಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಿನಿಮಮ್ ಚಾಪ್ಟರ್ಸಲ್ಲೇ ಮ್ಯಾಕ್ಸಿಮಮ್ ಸ್ಕೋರ್ ಯಾವ ರೀತಿ ಮಾಡ್ಬೋದು. ಒಂದು 68 ಮಾರ್ಕ್ಸ್ ಅನ್ನೋಂಥದ್ದು ಇಟ್ ಈಸ್ ನಾಟ್ ಇದೇನು ಕಡಿಮೆ ಮಾರ್ಕ್ಸ್ ಅಲ್ಲ ನಿಮಗೆ, ಕರೆಕ್ಟಾ? ಸೊ ಹಾಗಾಗಿ ನೀವು ಟೋಟಲ್ ಆಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ರಿಲೇಷನ್ ಫಂಕ್ಷನ್ಸ್ ಇಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ, ಏನು 1 ಮಾರ್ಕ್ ನಮಗೆ ರಿಮೆಂಬರೆನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ 1 ಮಾರ್ಕ್ MCQನಲ್ಲಿ ಇನ್ನೊಂದಿದೆ, ಇಲ್ಲಿ 5 ಮಾರ್ಕ್ ಇದೆ. ಸೊ ನಮ್ಮ 5 ಮಾರ್ಕ್ ಟಾರ್ಗೆಟು ಇಲ್ಲಿ ಫಿಕ್ಸ್ ಆಗುತ್ತೆ.
ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ನೋಡ್ಬೋದು, ಮ್ಯಾಟ್ರಿಸಸ್ಸಲ್ಲಿ ಕೂಡ ನೋಡ್ಬೋದು. ಮ್ಯಾಟ್ರಿಸಸ್ಸಲ್ಲಿ ನಮ್ಗೆ ಏನು ಬರ್ತಾ ಇದೆ, 3 ಮಾರ್ಕ್ ಕ್ವಶನ್ ಒಂದು ಬರ್ತಾ ಇದೆ. ಮತ್ತೆ ಎಗೇನ್ ಮ್ಯಾಟ್ರಿಸಸ್ಸಲ್ಲಿ 5 ಮಾರ್ಕ್ ಕ್ವಶನ್ ಒಂದು ಬರ್ತಾ ಇದೆ. ಕರೆಕ್ಟಾ? ಸೊ ಅದೇ ರೀತಿಯಾಗಿ ಡಿಟರ್ಮಿನೆಂಟ್ಸ್ ನೋಡಿದಾಗ ನಮ್ಗೆ ಇಲ್ಲಿ 2 ಮಾರ್ಕ್ ಒಂದು, 5 ಮಾರ್ಕ್ ಒಂದು, ಎಗೇನ್ ನಾವಿಲ್ಲಿ 4 ಮಾರ್ಕ್ ಕ್ವಶನ್ ಅನ್ನು ನೋಡ್ಬೋದು. ಅದೇ ರೀತಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ನೋಡಿ, ನಾನು ಹೇಳ್ತೀನಿ ಸುಮಾರು ಜನ ಹುಡುಗರು ಡಿಫ್ರೆನ್ಸಿಯೇಷನ್ ಅನ್ನೋದೇ ಡಿಫಿಕಲ್ಟ್ ಅಂತ ಅನ್ಕೊಂತಾರೆ. ಆದರೆ ನನ್ನಲ್ಲಿ ಪಳಗಿರುವಂಥವ್ರು ಒಂದು 500ರಿಂದ 600 ಜನ ವಿದ್ಯಾರ್ಥಿಗಳು, ಅಂದರೆ ಮೇಯ್ನ್ ಆಗಿ ನಾನು ಪಾಸ್ ಆಗಲ್ಲ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಪಾಸ್ ಆಗಿರೋದು. ಅವರೆಲ್ಲ ಡಿಫ್ರೆನ್ಸಿಯೇಷನ್ನ ಕಾನ್ಸಂಟ್ರೇಟ್ ಮಾಡೇ ಪಾಸ್ ಆಗಿದ್ದಾರೆ. ಓಕೆನಾ? ಹಾಗಾದರೆ ಡಿಫ್ರೆನ್ಸಿಯೇಷನ್ ಅನ್ನೋದು ಇಟ್ ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್ ಥಿಂಗ್. ಒನ್ಲಿ ಫಾರ್ಮುಲಾ ಮೇಲೆ ನನಗೆ ನೀವು ಕೇಳೋದಾದರೆ ಈ ಮ್ಯಾಟ್ರಿಸಸ್ಸು ಡಿಟರ್ಮಿನೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸಿಯೇಷನೇ ತುಂಬ ಈಸಿ ಅನಿಸುತ್ತೆ. ಯಾಕಂದರೆ ಜಸ್ಟ್ ಒಂದೊಂದು ಲೈನ್ ಆನ್ಸರ್ಸ್. ಯಾವ ರೀತಿ ಸರ್ ಒಂದೊಂದು ಲೈನ್ ಆನ್ಸರ್ಸು? ಯಾಕಂದರೆ ಡಿರೈವೇಟಿವ್ ಆಫ್ ಎಕ್ಸ್ ಅಂತ ಹೇಳಿದ ತಕ್ಷಣ ನೀವು 1 ಬರೆದ್ರೆ ನಿಮ್ಗೆ ಅಲ್ಲಿ ಡಿರೈವೇಟಿವ್ ಬರ್ದಿದ್ದೀರಾ ಅಂತ 1 ಮಾರ್ಕ್ ಕೊಡಲೇಬೇಕು. ಹಾಗಾದರೆ ವಾಟ್ ಅಬೌಟ್ ದಿಸ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್? ಈ ಮ್ಯಾಟ್ರಿಸಸ್ಸು ಮತ್ತು ಡಿಟರ್ಮಿನೆಂಟ್ಸಲ್ಲಿ ನಿಮ್ಗೆ ಏನು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಕೊಡ್ತಾರೆ, ಸುಮಾರು ಹುಡುಗರಲ್ಲಿ ಇಡುತ್ತಾ ಇರ್ತೀರಾ. ಒಂದು ಪ್ಲಸ್ಸು ಒಂದು ಮೈನಸ್ ಮಿಸ್ ಆಗಿಬಿಟ್ರೆ ಸಾಕು, ಅವಾಗ ನೀವೇನು ಮಾಡ್ತೀರಾ, ಅಯ್ಯೋ ಎಲ್ಲೋ ಒಂದು ಫೈನಲ್ ಆಗಿ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರೆದಿರೋಂಥ ಚಾನ್ಸಸ್ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಾ, ಇದು ಕಷ್ಟ ಇದೆ ಅಂತ ಫೀಲ್ ಆಗ್ತೀರಾ. ಹಾಗಾಗಿ ನೀವು ಇವತ್ತಿಂದ ಕುತ್ಕೊಂಡು ಸ್ಟಡಿ ಮಾಡೋದಾದರೆ ಕೂಡ ಫಸ್ಟು ನೀವು ಸ್ಟಡಿ ಮಾಡಬೇಕಾಗಿರೋ ಚಾಪ್ಟರ್ಸು ಇದಾಗ್ತವೆ: ರಿಲೇಷನ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಮತ್ತು ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಮತ್ತು ವೆಕ್ಟರ್ ಆಲ್ಜಿಬ್ರಾ. ಆಮೇಲೆ ನೋಡಿ, ನೀವು ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿದಾಗ, ನಾನು ಹೇಳೋವಂಥದ್ದು ಈ ವಿದ್ಯಾರ್ಥಿಗಳಿಗೆ ಇಷ್ಟೇ. ನಾನು ಹೇಳ್ಕೊಡ್ಬೇಕಾದ್ರೆ ಕೆಲವರು ಏನು ಮಾಡ್ತಾ ಇರ್ತಾರೆ, ಸರ್ ಇಲ್ಲ ಸರ್ ನನಗೆ LPP ಬರುತ್ತಾ, ಡೋಂಟ್ ವರಿ, ಅದ್ರ ಬಗ್ಗೆ ಥಿಂಕ್ ಮಾಡಬೇಡಿ. ಈಗ ಇವು ಬರದೇ ಇರೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಸರ್ ನಮ್ಮ ಕಾಲೇಜಲ್ಲಿ ಹೇಳಿದ್ದಾರೆ ಸರ್ LPP ಮೋಸ್ಟ್ ಇಂಪಾರ್ಟೆಂಟು. ಹೌದು, ಅದರಲ್ಲಿ ಏನಾದರೂ ವರ್ಡ್ ಟೈಪ್ ಪ್ರಾಬ್ಲಮ್ ಕೊಟ್ಟಾಗ ಆ ವರ್ಡ್ ಟೈಪ್ ಪ್ರಾಬ್ಲಮ್ನ ನೀವು ಕನ್ವರ್ಟ್ ಮಾಡ್ಕೊಬೇಕಾದ್ರೆ ಇಡುತ್ತೀರಾ. ಅದೇ ಡಿಫ್ರೆನ್ಸಿಯೇಷನ್ ಆ ಥರ ಆಗೋ ಚಾನ್ಸಸ್ಸೇ ಇಲ್ಲ. ಕರೆಕ್ಟಾ? ಸೊ ವೆಕ್ಟರ್ ಆಲ್ಜಿಬ್ರಾದಲ್ಲೂ ಅಷ್ಟೇ ನಿಮಗೆ ಇಂಪಾರ್ಟೆಂಟ್, ಬರೀ ಫಾರ್ಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಅಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅದು ಕೂಡ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ 68 ಮಾರ್ಕ್ಸನ್ನು ಕಂಪ್ಲೀಟಾಗಿ ತೊಗೊಬೇಕು ಅಂದರೆ ಫಸ್ಟು ಈ ಚಾಪ್ಟರ್ನ ನೀವೇನು ಮಾಡಬೇಕಾಗತ್ತೆ, ನೀವು ಟ್ರೈ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ರಿಲೇಷನ್ ಫಂಕ್ಷನ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಡಿಫ್ರೆನ್ಷಿಬಿಲಿಟಿ, ಮತ್ತು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಮತ್ತು ವೆಕ್ಟರ್ ಆಲ್ಜಿಬ್ರಾ. ಸೊ ಇದು ನಮ್ಮ ಟಾರ್ಗೆಟ್ ಆಗುತ್ತೆ. ಇನ್ನು ಇದನ್ನೇ ನಾವು ಕ್ವಶನ್ ಪೇಪರ್ನ ನೋಡೋಣ ಒಂದ್ಸತಿ. ಇದು ನಿಮ್ಗಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಬಂದಿರುವಂಥದ್ದು. ನಾನು ನಿಮ್ಗೆ ಹೇಳೋದು, ನಾನು ಫಸ್ಟ್ ಏನು ಮಾಡ್ತೀನಿ, ನನಗೆ ಈ ಎಷ್ಟು ಇಲ್ಲಿರುವಂತಹ 20 ಮಾರ್ಕ್ಸ್ನ 1 ಮಾರ್ಕ್ ಕ್ವಶನ್ಸ್ ನಾನು ಸೈಡ್ಗೆ ಇಡ್ತೀನಿ. ಅದ್ರ ಬಗ್ಗೆ ನಾನು ವರಿ ಮಾಡ್ಕೊಳೋದಿಲ್ಲ. ಅದಾದಮೇಲೆ ನೀವು ಬೇಕಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನಾನು ವರಿ ಮಾಡ್ಕೊಳೋದು ಬೇಡ. ನನ್ನ ಟಾರ್ಗೆಟ್ ಇರೋದೇನೆ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ. ಸೊ ಹಾಗಾದ್ರೆ ಏನು ಮಾಡ್ತೀನಿ, ಇಲ್ಲಿ ನೋಡ್ತಾ ಇದ್ದೀರಾ ಡಿಟರ್ಮಿನೆಂಟ್ 2 ಮಾರ್ಕ್ಸ್ ಯಾವ ಥರ ನನಗೆ ಬರುತ್ತೆ, 2 ಮಾರ್ಕ್ಸ್ನ ನಾನು ಯಾವ ರೀತಿ ತೆಗಿಬೋದು, 2 ಮಾರ್ಕ್ಸ್ನ ತೆಗಿಯೋಕ್ಕೆ ನನಗೆ ಏನೆಲ್ಲ ಬೇಕಾಗಿದೆ. ಸೊ 2 ಮಾರ್ಕ್ಗೆ ನಾನು ಏನು ಮಾಡಬೇಕು ನೋಡಿ, ಇದು ಎಷ್ಟು ಸಿಂಪಲ್ ಆಗುತ್ತೆ ಅಂತ ನೋಡಿ. ವೈಗೆ ಡಿರೈವೇಟಿವ್ ವೈ ಡ್ಯಾಶ್, ಸೈನ್ ವೈಗೆ ಏನಾಗುತ್ತೆ ಕಾಸ್ ವೈ ಆಗುತ್ತೆ, ಕಾಸ್ ವೈ ಇಂಟು ವೈ ಡ್ಯಾಶ್, ಕಾಸ್ ಎಕ್ಸ್ಗೇನೋ ಬರೀ ಮೈನಸ್ ಸೈನ್ ಎಕ್ಸ್. ನೋಡಿ, ಇಷ್ಟನ್ನ ಬರೆದ್ರೆ ಕೂಡ ನಿಮಗೆ ಇಲ್ಲಿ 2 ಮಾರ್ಕ್ಸನ್ನ ಆರಾಮಾಗಿ ಕೊಡ್ತಾರೆ. ಇದು ಪವರ್ ಆಫ್ ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ನ ಯಾಕೆ ನಾವು ಸ್ಟಡಿ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಯಾಕೆ ನಮ್ಗೆ ಈಸಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಓಕೆನಾ? ಅದೇ ರೀತಿಯಾಗಿ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ ಆಗಿ ನಾನು ಹೇಳಿರುವಂತಹ ಚಾಪ್ಟರ್ಸ್ ನೋಡಿ, ಪೇರ್ ಆಫ್ ಲೈನ್ಸ್, ಸೊ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ವೆಕ್ಟರ್ಸಲ್ಲಿ ಬರುವಂತಹ ಒಂದು ಈಸಿ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಇದರಲ್ಲಿ ಕೂಡ ಸೆಲೆಕ್ಟಿವ್ ಮಾಡಬೇಕು ಅಂತಂದ್ರೆ ನೀವು ಮಾಡ್ಕೊಬೋದು. ಸೊ ಅದರಲ್ಲಿ ಕೂಡ ಮ್ಯಾಟ್ರಿಸಸ್ಸು, ರಿಲೇಷನ್ಸು, ಡಿಟರ್ಮಿನೆಂಟ್ಸು, ಡಿಫ್ರೆನ್ಷಿಬಿಲಿಟಿ ಮತ್ತು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಒಂದು 10 ಮಾರ್ಕ್ಸ್ ತೆಗೆದ್ರು ಕೂಡ ನನಗೆ 58 ಮಾರ್ಕ್ಸ್ ಬರುತ್ತೆ. ನಾನು ಹೇಳೋದು ಇಷ್ಟೇ, ನೀವು 5 ಚಾಪ್ಟರ್ ಓದ್ತೀರಾ, 5 ಚಾಪ್ಟ್ರೇ ಕಾನ್ಸಂಟ್ರೇಟ್ ಮಾಡಿ ಓದಿ, ಅವಾಗ ಪಾಸ್ ಆಗ್ತೀರಾ. ನೀವೆಲ್ಲ ಚಾಪ್ಟರ್ ಓದಬೇಕು ಅನ್ಕೊತೀರಾ, ಅವಾಗ ನಿಮಗೆ ಎಲ್ಲೋ ರಿಸ್ಕ್ ಆಗುತ್ತೆ. ಹಾಗಾಗಿ ಸ್ಕೋರಿಂಗ್ ವಿಚಾರಕ್ಕೆ ಬಂದಾಗ ಇದೆಲ್ಲ ಚಾಪ್ಟ್ರು ನಾವು ಯಾವುದನ್ನೂ ಒಂದು ಚಾಪ್ಟರ್ನ, ಫಾರ್ ಎಕ್ಸಾಂಪಲ್ 3 ಡೈಮೆನ್ಷನಲ್ ಜಾಮೆಟ್ರಿ ಕೆಲವರು ಬಿಟ್ಟೇ ಬಿಡ್ತಾರೆ, ಬೇಡ ಅಂತೇಳಿ. ಯಾಕಂದರೆ ಕ್ವಶನ್ ಪೇಪರಲ್ಲಿ ಮೇಯ್ನಾಗಿ ಈಗ ಚಾಯ್ಸಸ್ ಜಾಸ್ತಿ ಇದೆ. ನಮಗಿರೋದು ಏನಪ್ಪ ಅಂದರೆ ಪಾರ್ಟ್ ಇ ಕ್ವಶನ್ ನೋಡಿ ನಿಮ್ಗೆ ಎಷ್ಟು ಈಸಿ ಆಗಿದೆ ಅಂತ. 52ನಲ್ಲಿ ಇದೊಂದು ಕ್ವಶನ್ 2 ಅಟೆಂಡ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಬಂದ್ಬಿಡ್ತು ಮ್ಯಾಕ್ಸಿಮಮ್ 6+4 ಮಾರ್ಕ್ಸ್. ಕರೆಕ್ಟಾ? ಇಲ್ಲೂ ಕೂಡ ಇಂಟರ್ನಲ್ ಚಾಯ್ಸ್ ನೋಡಿ, ಇದರಲ್ಲಿ ಈ ಕ್ವಶನ್ ಸೆಲೆಕ್ಟ್ ಮಾಡಬೇಕಾ, ಪ್ಲಸ್ ಇದರಲ್ಲಿ ಈ ಕ್ವಶನ್ ಸೆಲೆಕ್ಟ್ ಮಾಡ್ತೀರಾ, ಇದರಲ್ಲಿ ಈ ಕ್ವಶನ್. ಸೊ ಇಂಟಗ್ರೇಷನ್ ನಾನು ಸೇರಿಸಿಲ್ಲ ಸರ್ ಅಂತ ಕೇಳ್ಬೋದು ನೀವು. ಅದಕ್ಕೆ ಯಾಕೆ ನಾವು ಫಸ್ಟು ಆಗಿರುವಂತಹ
ಚಾಪ್ಟರ್ಸ್ನ ನಾವು ಯಾವ ಚಾಪ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡ್ತಿರೋ ಅದನ್ನು ಥರೋ ಆಗಬೇಕು. ಅದು ಥರೋ ಆದಮೇಲೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ. ಬಟ್ ಆಗಿರುವಂಥ ಥರೋ ಕ್ವಶನ್ಸಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೋಡಿ, ಇಲ್ಲಿ ನಮಗೆ 4 ಮಾರ್ಕ್ಸ್ಗಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಯಾವುದು ಈಗ ಮ್ಯಾಟ್ರಿಸಸ್ಸಲ್ಲಿ ಇದು ಬರುತ್ತೆ, ಕಂಟಿನ್ಯೂಷನ್ ಇದು ಬರುತ್ತೆ. ಈ ರೀತಿಯಾಗಿ ಒನ್ ಬೈ ಒನ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಮತ್ತು ನೀವು ಇದೇ ರೀತಿಯಾಗಿ ವಿಡಿಯೋಸನ್ನು ನೋಡ್ತಾ ಸಪೋರ್ಟ್ ಮಾಡಿದ್ದೆ ಆದರೆ ನಿಮಗೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಬರ್ಬೋದು ಎಕ್ಸಾಮಲ್ಲಿ ಅನ್ನೋದನ್ನು ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಮತ್ತು ನೀವು ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಎಲ್ಪ್ ಆಗ್ತಿ ಅನ್ನೋದಾದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಮತ್ತು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದ್ರ ಮುಖಾಂತರ ನಿಮಗೆ ಬೇಕಾಗಿರುವಂತಹ ಪಾಸಿಂಗ್ ಪ್ಯಾಕೇಜ್ ಮೆಟೀರಿಯಲ್ ಇರ್ಬೋದು, ಅಥವಾ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಅದನ್ನೆಲ್ಲ ನೀವು ಈಸಿಯಾಗಿ ಪಡ್ಕೊಬೋದು. ಅದೇ ರೀತಿಯಾಗಿ ಸದ್ಯಕ್ಕೆ ಈ ರೀತಿಯಾದಂತಹ ಬ್ಲೂ ಪ್ರಿಂಟ್ ಆಗಲಿ ಅಥವಾ ನಿಮಗೆ ಬೇಕಾಗಿರುವಂತಹ ರಿಲೆವೆಂಟ್ ಕಂಟೆಂಟ್ಸ್ ಬೇಕು ಅಂತಂದರೆ ನೀವು ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಫ್ಯೂಚರಲ್ಲಿ ಕೂಡ ಇದಕ್ಕೆ ಬೇಕಾಗಿರುವಂತಹ PUC ಮೆಟೀರಿಯಲ್ಸು, ಪಾಸಿಂಗ್ ಪ್ಯಾಕೇಜಸ್ಸು, ಲೈವ್ ವಿಡಿಯೋಸು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಸಪೋರ್ಟ್. ಸೊ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ವಿ ಕ್ಯಾನ್ ಕಂಟಿನ್ಯೂ ಫಾರ್ ದಿ ಫರ್ದರ್ ಕ್ಲಾಸಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮಗೆ ಈ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.